ಪ್ರಜ್ಞಾ ಬಂದ್ಲೆ ಎದುರಿಸೋಣ. ನಿಜ ಎದ್ರದ ಎದ್ರದೇನೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬಂದುಬಿಟ್ಟು ವೀಕ್ ಆಫ್ ಸ್ಯಾಟರ್ಡೆ ಆಗಿರೋದ್ರಿಂದಾಗಿ ನಮ್ಮ ಪಿ ಜಿಯಲ್ಲಿ ಫುಡ್ ನೋಡಿ ಎಷ್ಟೊಂದು ಆಯಿಲ್ ಇತ್ತು. ಆದರೂ ನಮಗೆ ಹೊಟ್ಟೆ ಹಸಿವಾಗಿರೋದ್ರಿಂದಾಗಿ ನೂಡಲ್ಸ್ನ ತಿಂದ್ಬಿಟ್ವಿ. ಬಟ್ ಸ್ಟಿಲ್ ತುಂಬಾ ಆಯಿಲ್ ಇತ್ತು. ಅದಾದ ನಂತರ ಸ್ವಲ್ಪ ಗಿಲ್ಟ್ ಫೀಲ್ ಆಯಿತು, ಇಷ್ಟೊಂದು ಆಯಿಲ್ ಆಗಿರೋಂಥ ಫುಡ್ನ ತಿಂದ್ವಲ್ಲ ಅಂತ. ಸೊ ಹಾಗೆಯೇ ಬಿಸಿನೀರು ಕುಡಿದ್ಬಿಟ್ಟು ಅದನ್ನು ಹಾಗೆ ಖಾರ ಮಾಡ್ಕೊಂಡ್ವಿ. ಸೊ ಅದಾದ ನಂತರ ನಮ್ಮದು ಇವತ್ತಿನ ಡೇಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹೇಳೆ ವಿಡಿಯೋ ಮಾಡ್ತಾ ಇದ್ದೀರಾ ಅಕ್ಕ? ಎಷ್ಟು ಏನಕ್ಕೆ ರೆಡಿ ಆಗ್ತಿದೀವಿ ಇವಾಗ? ನಾವು ಇವಾಗ ರೀಲ್ಸ್ ಮಾಡಕ್ಕೆ ರೆಡಿ ಆಗ್ತಾ ಇದೀವಿ. ಏನ್ ಕಾನ್ಸೆಪ್ಟ್ ಏನಂದ್ರೆ ಮನೆ ಯಜಮಾನಿ ಮತ್ತೆ ಕೆಲ್ಸದವ್ರು ಕಾನ್ಸೆಪ್ಟ್. ಯಾರ್ ಮನೆ ಯಜಮಾನಿ? ನಾನು. ನಮ್ ಚೈತ್ರಕ ಇವಾಗ ಕೆಲ್ಸದವ್ರು. ಪಾಪಚ್ಚಿ, ನಾನು ತುಂಬಾ ಬಡವಿ. ನಾನ್ ತುಂಬಾ ಶ್ರೀಮಂತೆ, ಆದ್ರೆ ರೀಲ್ಸ್ ಅಲ್ಲಿ ಮಾತ್ರ ರಿಯಲ್ ಆಗಲ್ಲ. ರೆಡಿನಾ ಈಗ? ಇವಾಗ ರೆಡಿ, ಬನ್ನಿ ರೀಲ್ಸ್ ಮಾಡೋಣ. ಗೈಸ್ ನೋಡಿ, ಮನೆ ಯಜಮಾನಿ ರೆಡಿ ಆದ್ರು. ಮನೆ ಯಜಮಾನಿ ತರನೇ ಕಾಣಿಸ್ತಾ ಇದ್ದಲ್ಲ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಈಗ ನೀನ್ ನನ್ನ ತೆಗಿ. ಏನೋ ಪೋಸ್ ಕೊಡ್ತಿದ್ದಲ್ಲ, ಕೊಡು. ಅಷ್ಟೇ ಓಕೆ. ನಾನು ಇವಾಗ ಗೈಸ್ ನೋಡಿ, ಇದು ನಾವು ನೆನ್ನೆ ಹಾಕಿದ ಲೈಟ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಆಕ್ಚುಲಿ ನಮ್ಗೆ ನ್ಯೂ ಇಯರ್ಗೆ ನ್ಯೂ ಲೈಟ್ಸ್ ಹಾಕಿದೀವಿ, ನಮ್ಗೆ ತುಂಬಾ ಇಷ್ಟ. ಆಕ್ಚುಲಿ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಮುಖಾನೇ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಎಷ್ಟು ಈ ತರ ಪ್ಲಾನ್ ನಿಂದೆ ಪ್ಲಾನು, ನಿಂದೆ ಕಾಸ್ಟ್. ಸೊ ಓಕೆ, ಬನ್ನಿ ರೀಲ್ಸ್ ಮಾಡೋಣ. ನಾನೊಂದ್ಸಲ ತೋರಿಸ್ಬಿಡು. ಗೈಸ್ ನೋಡಿ ಗೈಸ್, ಮನೆ ಕೆಲ್ಸದವಳ ತರ ಕರೆಕ್ಟಾಗಿ ಕಾಣಿಸ್ತಿದ್ದೀನ? ಹಂಗೆ ಇದ್ದೀರಾ ಅಕ್ಕ? ಅಂದ್ರೆ ರೀಲ್ ಮಾಡಕ್ಕೆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಮಾಡ್ತಾ ಇದ್ದೀರಾ. ಓಕೆ ಫೈನ್, ಬನ್ನಿ ರೀಲ್ಸ್ ಮಾಡೋಣ. ಅಕ್ಕ ಒಂದ್ ನಿಮಿಷ, ನಂಗೆ ನಗು ಬರ್ತಿದೆ. ನಗ್ಬೇಡ ಕಣೆ, ನಂಗೆ ಇಲ್ಲಿ ನಗು ತಡಿ. ಒಂದ್ 5 ನಿಮಿಷ ನಗಾಡ್ಬಿಡ್ತೀನಿ. ನಗಡ್ಕ ಬರ್ತಿದ್ದೇನೆ. ರಂಗಿ. ಸೊ ಫೈನಲಿ ನಾವಿಲ್ಲಿ ಒಂದೆರಡು ರೀಲ್ಸನ್ನ ಕಂಪ್ಲೀಟ್ ಮಾಡಿ ಕೂತಿದ್ವಿ. ಪ್ರಜ್ಞಾ ಬಂದ್ಬಿಟ್ಟು ನಮಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ಲು. ಅದಾದ ನಂತರ ನಾವೀಗ ಹೊರಗಡೆ ಹೋಗುವಂಥ ಪ್ಲಾನ್ ಇತ್ತು. ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೊರಗಡೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಕೆಲಸದವಳು ಮಾಡ್ತಾ ಇದ್ದೀನಿ. ಯಾಕೆ ಜಾಸ್ತಿ ಆಗೈತೆ ಅಂತ ಗೊತ್ತಿಲ್ಲ. ಎಷ್ಟು ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಇವಾಗ? ಟೈಲರ್ ಶಾಪಿಗೆ ಹೋಗ್ತಾ ಇದ್ದೀವಿ. ಯಾಕೆ? ಟೈಲರ್ ಶಾಪಿಗೆ ಅಡುಗೆ ಮಾಡೋಕ್ಕೆ. ವಾವ್, ನಿಂಗೆ ಇಲ್ಲೆಲ್ಲೂ ಪಿ ಜಿಯಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಸಿಗ್ಲಿಲ್ವಾ? ಟೈಲರ್ ಶಾಪಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲ ಇಲ್ಲ, ಆಟೋನೇ ಇಲ್ಲ. ಬಂತು ಅಂತ ಬಂದಿರೋ ಥರನೇ ಇತ್ತು. ಬಾರೆ ಈ ಕಡೆ, ಅಲ್ಲೆಲ್ಲ ನಿಂತವ್ರ ಕಣೆ. ನಾವು ಬಟ್ಟೆ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಟೈಲರ್ ಶಾಪಿಗೆ ಹೋಗ್ತಾ ಇದ್ವಿ. ಬಟ್ ಆಟೋ ಬುಕ್ ಮಾಡಿದರೆ ಅವ್ರು ತುಂಬಾ ದೂರ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರು. ಸೊ ಅಲ್ಲಿಗೆ ಬೈ ವಾಕ್ ನಡ್ಕೊಂಡು ಇವಳೆಲ್ಲ ಗೈಸ್. ಸೊ ಹಾಗೆ ಆಟೋದಲ್ಲಿ ಹೋಗ್ಬಿಟ್ಟು ನಾವು ಏನು ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಾಯಿತು. ಇಲ್ಲಿ ಪ್ರಜ್ಞಾ ಬಂದುಬಿಟ್ಟು ಮೆಜರ್ಮೆಂಟ್ ಎಲ್ಲ ಕೊಡ್ತಾಯಿದ್ಲು, ಹೇಗೆ ಡಿಸೈನ್ ಬೇಕು ಅಂತ ಹೇಳ್ತಾಯಿದ್ಲು. ನಾವಿಬ್ಬರು ಹಾಗೇ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಬಟ್ಟೆ ಹೊಲ್ಸಕ್ಕೆ ಕೊಡೋಕ್ಕೆ ಬಂದಿದ್ದೀವಿ ಪ್ರಜ್ಞಾಗೆ, ಸ್ಯಾರಿ ಸ್ಟಿಚ್ ಮಾಡ್ಸೋಕ್ಕೆ ಅಂತ. ಅವ್ರ ಮನೇಲಿ ಇವಾಗ ನೆಕ್ಸ್ಟ್ ಗೃಹ ಪ್ರವೇಶ ಇದೆ, ಹಂಗಾಗಿ ನೋಡಿ ಗೈಸ್, ಅದೇ ಸ್ಯಾರಿ ಅವಳು ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದು. ಲಾಸ್ಟ್ ವೀಕೆಂಡಲ್ಲಿ ನಾವು ಚಿಕ್ಕಪೇಟೆಗೆ ಹೋಗಿ ತೊಗೊಂಡಿದ್ದು. ಪ್ರಜ್ಞಾ ಯಶು ತಿಪ್ಪಸಂದ್ರ ಮಾರ್ಕೆಟಲ್ಲಿ
ಅಲ್ಲಿ ಹೇಳ್ರೆ ಫಸ್ಟ್ ಆರ್ಡರ್ ಹೇಳ್ರೆ. ಫೇವ್ರೇಟ್ ಸುಖಾಪುರಿ. ಅದರ ಸ್ಪೆಷಲ್ ಡಿಶಸ್ ಮಾಡಬೇಕು. ತಿನ್ನೆ. ಚೆನ್ನಾಗಿದೆಯಾ? ಎಷ್ಟು ತಗ ನಾನು ಮಾಡು. ಹೇಗಿದೆ ಅಕ್ಕ? ಕರ್ಡ್ ಮಿಲ್ಕ್ ಲವ್. ಏನು ಗೊತ್ತಾ, ನಾಳೆ ಸಲಾಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಕುಕ್ಕುಂಬರ್ ಅದು ಇದೆಲ್ಲ ತೊಗೊಂಡ್ವಿ. ಹಾಗೆಯೇ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕ್ ಕರ್ಡ್ ಮತ್ತು ಬೆಳಗ್ಗೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಿಲ್ಕ್ ತಗೊಂಡು ಈಗ ಸೂಪರ್ ಮಾರ್ಕೆಟಿಂದ ಹೋಗ್ತಾ ಇದ್ದೀವಿ ವಾಪಸ್ ಪಿ ಜಿಗೆ. ಬೈ ವಾಕ್ ಹೋಗ್ತಾ ಇದ್ದೀವಿ ಈಗ, ಸ್ವಲ್ಪ ಆ್ಯಕ್ಟಿವಿಟಿ ಇರಲಿ ಅಂತ ಹೇಳಿ. ಎಷ್ಟು ಹೆಂಗಾಯ್ತು ಹೊರಗಡೆ ಬಂದು? ಹಾಂ ಆಡೋಣ. 3 ಬ್ಯಾಟ್ ಇದೆ, ಬಾ ಹೆಂಗಿದ್ರು ಆಡೋಣ. ಜಸ್ಟ್ ಬಂದ್ವಿ ಪಿ ಜಿಗೆ. ಸುಸ್ತಾಗೋಯ್ತು ಮೆಟ್ಲು ಹತ್ಕೊಂಬರ್ಬೇಕಾದ್ರೆ. ಓ ಇದು ಫ್ರಿಜ್ಜಲ್ಲಿ ಇಡಬೇಕಲ್ಲೇ ಹಾಲು ಮೊಸರು. ಮತ್ತೆ ಮೇಲೆ 5 ನಿಮಿಷ ಬಿಟ್ಟು ಹೋಗೋಣ. ಹಾಗೆ ಈಸ್ ರೂಮೆಲ್ಲ ಫುಲ್ ಡಂಪ್ ಹೊಡೆದಿಟ್ಬಿಟ್ಟಿದ್ದೀವಿ ಆವಾಗಲೇ ವೀಡಿಯೋ ಮಾಡೋಕ್ಕೋಸ್ಕರ ಅಂತ. ಇವಾಗ ಸ್ವಲ್ಪ ಹಂಗೆ ಲೈಟಾಗಿ ಕ್ಲೀನ್ ಮಾಡಬೇಕು. ಪ್ರಜ್ಞೆ ಬಂದ್ಲೆ ಎದುರಿಸೋಣ. ನಿಜ ಎದ್ರದಾ? ಎದ್ರದೇನೆ. ಮಜಾವಂತ. ಅದಾದಮೇಲೆ ನಾವು ಆಟ ಆಡ್ಕೊಂಡು ಬಂದ್ವಿ. ಬ್ಯಾಡ್ಮಿಂಟನ್ ಆಟ ಆಡಿ ಸ್ವಲ್ಪ ಹಾಗೆಯೇ ನಮ್ಮ ಪಿ ಜಿನಲ್ಲಿ ಏನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡಿದರೆ ಚಪಾತಿ ಇತ್ತು ಮತ್ತು ರೈಸ್ ಇತ್ತು, ದಾಲ್ ಇತ್ತು. ಸೊ ನಾವು ಅದಕ್ಕೆ ಅಡಿಷ್ನಲ್ ಆಗಿ ಈ ಥರದ ಒಂದು ಬೀಟ್ರೋಟ್ ಮತ್ತು ಕರ್ಡ್ ಹಾಕ್ಬಿಟ್ಟು ನಮ್ಮದೇ ಒಂದು ರೀತಿಯ ಒಂದು ಸಲಾಡ್ನ ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆ ರೈಸ್ ತಿಂದ್ವಿ. ಸೊ ಊಟ ಅಂತೂ ಸಕ್ಕದಾಗಾಯಿತು, ಜಸ್ಟ್ ಬಿಕಾಸ್ ಆಫ್ ಅವರ್ ಸಲಾಡ್. ಸೊ ಫೈನಲಿ ನಾವೀಗ ಮಲ್ಗೋ ಟೈಮ್. ಅದಕ್ಕೂ ಮುಂಚೆ ನೆನಪಾಯಿತು ಇವತ್ತು ಫುಲ್ ಮುಂಡೆ ಅಂತ ಹೇಳ್ಬಿಟ್ಟು ಸೊ ಒಂದ್ಸಲ ಮುನ್ನ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇವಾಗ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಚಂದ್ರನ್ ನೋಡೋಣ ಅಂತ ಬಂದಿದ್ದೀವಿ. ಚಂದ್ರ ಕಾಣಿಸ್ತಾ ಇದ್ದಾನ ಗೈಸ್? ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ವಾವ್, ಚಂದ್ರ ಮತ್ತೆ ಶುಕ್ರ ಗ್ರಹ ಇದು ರೈಟ್ ಸೈಡ್ ಅಲ್ಲಿ ಇರೋದು. ಸೊ 2 ಕಾಣಿಸ್ತಾ ಇದೆ. ಓಕೆ ಗೈಸ್, ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.